एकता फाउंडेशन के अध्यक्ष रविंद्र स्वामी ने कहा कि अपने बेटे की वासना को बढ़ावा देने वाले औराद विधानसभा क्षेत्र के मौजूदा विधायक प्रभु चौहान को तुरंत गिरफ्तार किया जाना चाहिए। साथ ही युवतियों की जिंदगी बर्बाद करने वाले प्रभु चौहान के बेटे प्रतीक चौहान के मामले की एसआईटी से जांच करानी चाहिए। शनिवार को शहर के जिला प्रेस भवन में आयोजित एक प्रेस वार्ता को संबोधित करते हुए उन्होंने कहा कि हाल ही में महाराष्ट्र के लातूर जिले के उदगीर शहर की एक युवती संध्या राठौड़ को पिछले साल शादी का झांसा देकर बेंगलुरु और शिरडी समेत कई जगहों पर ले जाया गया और उसकी नैतिकता को तार तार कर उसकी सगाई तोड़ दी गई। उन्होंने यह भी कहा कि विधायक प्रभु चौहान के जन्मदिन से ठीक एक दिन पहले जब संध्या राठौड़ की मां उनके घर आई तो उन पर हमला किया गया और अपने प्रभाव का इस्तेमाल करके उनके खिलाफ मामला दर्ज करवाया गया। उन्होंने इसे शर्मनाक बताया। इससे पहले प्रतीक चौहान ने औराद तालुके की पूजा राठौड़ नामक युवती से भी सगाई का वादा करके 26 एकड़ जमीन हड़प ली थी और उसके परिवार को सड़क पर ला दिया था। प्रतीक चौहान ने एक अन्य युवती के साथ भी अपनी हवस मिटाई थी और ऐसे कई कृत्य किए थे। उन्होंने कहा कि एक पिता के रूप में अपने बेटे को उसकी हवस के लिए फटकार लगाने के बजाय वह अपने बेटे की ओर से प्रेस कॉन्फ्रेंस करके और पूर्व केंद्रीय मंत्री भगवंत खुबा व अन्य का नाम लेकर मामले को दूसरी जगह ले जाकर मामले को टालने की कोशिश कर रहे हैं। एकता फाउंडेशन पीड़ित युवतियों को न्याय मिलने तक उनके साथ खड़ा रहेगा। रविंद्र स्वामी ने कहा कि सगाई से पहले बेंगलुरु के हॉलिडे इन होटल में एक युवती के साथ हुए बलात्कार के मामले में बलात्कार के आरोपों का सामना कर रहे प्रतीक चौहान का मामला बेंगलुरु स्थानांतरित किया जाना चाहिए। इस अवसर पर तेजाराव बोन, अशोक पाटिल हुक्राना, संदीप पाटिल हंगरगा, धनंजय काबले, प्रभु स्वामी, हनुमपाल जी, प्रकाश पाटिल और अन्य उपस्थित रहे। कैमरामैन पपुराज का कवरेज। पत्रकर्ता बांधवರಿಗೆ औराद तालूका वतिಯಿಂದ ಹಾಗೂ एकता फाउंडेशन वतिಯಿಂದ ಸ್ವಾಗತವನ್ನು ಕೋರುತ್ತೇನೆ। ವಿಶೇಷ ಅಂದರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಪ್ರತೀಕ್ ಪ್ರಭು ಚೌಹಾನ್ ವಿಷಯ। ಸಂತಷ್ಟ ಮಹಿಳೆ ಏನು ಧೈರ್ಯ ತೋರಿಸಿದ್ದಾಳೆ, ಈ ಇತ್ತೀಚಿನ ದಿನದಲ್ಲಿ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತವೆ ಅಂತ ಬಹಳಷ್ಟು ಪ್ರಕರಣಗಳು ನಮ್ಮ ಔರಾದ್ ತಾಲೂಕಿನಲ್ಲಿ ನಡೀತಾ ಇವೆ। ಇವಳು ಮುಂದಾಗಿ ಬಂದ ಧೈರ್ಯ ತೋರಿಸಿದ ಕಡೆಯಿಂದ ನನ್ನ ಫೌಂಡೇಶನ್ ವತಿಯಿಂದ ಅವರ ಜನತೆ ವತಿಯಿಂದ ಮಹಿಳೆಗೆ ಮೊದಲನೇದು ಧನ್ಯವಾದನ ಹೇಳ್ತೀನಿ। ಜೊತೆಯಲ್ಲಿ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಒಂದು ಒಳಗಡೆ ಬಂದು ಈ ಪ್ರಕರಣಕ್ಕೆ ಶಕ್ತಿ ತುಂಬಿದ್ದಾರೆ। ಅದರ ಜೊತೆ ಇಲ್ಲಿದ್ದಂಥ SP ಸಾಹೇಬರು ಪ್ರದೀಪ್ ಗುಂಟೆ ಅವರು ಆ ಹುಡುಗಿಯನ್ನು ಸಹಕಾರ ಮಾಡಿ ಏನು FIR ಮಾಡೋದಂಥ ಒಂದು ಪ್ರಯತ್ನದಲ್ಲಿ ಆ ಮಹಿಳಾ ಸಕ್ಸಸ್ ಕಂಡಿದ್ದಾಳೆ। ಇವರೆಲ್ಲರಿಗೂ ಧನ್ಯವಾದನ ಹೇಳುತ್ತಾ ನಾನು ಏಕ್ತಾ ಫೌಂಡೇಶನ್ ವತಿಯಿಂದ ಇದನ್ನು ಸರ್ಕಾರಕ್ಕೆ ಆಗ್ರಹ ಮಾಡಕ್ಕೆ ಬಂದಿದ್ದ ಮುಖಾಂತರ ಈ ವಿಷಯ ಬಹಳ ಗಂಭೀರವಾದ ವಿಷಯ ಇದೆ। ಇಲ್ಲಿದ್ದ ಶಾಸಕ ಪ್ರಭು ಚೌಹಾನ್ 4 ಸರಿ ಶಾಸಕ, 2 ಸರಿ ಮಂತ್ರಿ, ಭಾಳ ಪ್ರಭಾವಿಯಾಗಿದ್ದಾರೆ। ಹಾಗಾಗಿ ಈ ವಿಷಯ SIT ಕೊಡಬೇಕಂತೇಳಿ ನನ್ನ ಮನವಿ ಇದೆ। ಮತ್ತು ಜೊತೆಲಿ SIT ಯಾಕೆ ಕೊಡಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಕೂಡ ನಮ್ಮ ವಿಶ್ವಾಸ ಇದೆ। ಸಬ್ಜೆಕ್ಟ್ ಅಷ್ಟು ಗೊಂದಲ ಕೂಡಿದ್ದಿದೆ। ಎಲ್ಲ ನೋಡಿದ್ದು ಸಂಧ್ಯಾ ಅವರು ಒಂದೇ ಪ್ರಕರಣ। ಈ ಹಿಂದೆ ಕಿರುಗುಣವಾಡಿಯ ಗಂಗಾಧರ್ ರಾಠೋಡ್ ಒಬ್ಬರು ಮಗಳೊಬ್ಬಳು ಪೂಜಾ ರಾಠೋಡ್ ಒಬ್ಬರು ಕೂಡ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದರು, SP ಸಾಹೇಬರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು। ಆ ಕುಟುಂಬದ ಮದುವೆ ಮಾಡ್ತೀನಿ ಅಂತೇಳಿ ಮಾಡ್ಕೊಂಡು ಆ ಕುಟುಂಬ ಕೂಡ ಇವರು ಮೋಸ ಮಾಡಿದರು। 26 ಎಕರೆ ಭೂಮಿ ಅವ್ರ ಅಜ್ಜಂದು, ಅಂದರೆ ಅವ್ರಿಗೆ ಆ ಹುಡುಗಿಗೆ ತಾಯಿ ತಂದೆ ಅಜ್ಜಗೆ ಇಬ್ಬರು ಹೆಂಡ್ರು ಅದಾರ। 26 ಎಕರೆ ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಒಂದು 30/40 ಸೈಟ್ ಕೊಡಬೇಕಾದ್ರೆ ನಾವು ಕನ್ಸಲ್ಟಿಂಗ್ ವಿಟ್ನೆಸ್ ತೊಗೋತೀವಿ। ಯಾರಿಗೂ ಇಲ್ಲದೆ ಒಬ್ಬ ಅಜ್ಜಗೆ ಮಾಡ್ಕೊಂಡು 26 ಎಕರೆ ಭೂಮಿ ಕಬಳಿಕೆ ಆಗಿದಂಥ ವಿಷಯ ಇದೆ। ಅದರ ನಂತರ ತಾವೆಲ್ಲ ನೋಡಿರ್ಬೋದು, ಈ ಹಿಂದೆ ಸಂಧ್ಯಾ ಇಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಇನ್ನೊಬ್ಬಕ್ಕೆ ಹುಡುಗಿ ಜೊತೆ ಮಾತಾಡಿದ ವಿಷಯನ ಗಮನಕ್ಕೆ ಬಂತು, ಮಾಧ್ಯಮದವರಿಗೆ ಆಗಿರ್ಬೋದು, ನಮಗೆಲ್ಲ। ಇಂಥ ಭಾಳಷ್ಟು ಪ್ರಕರಣಗಳವ। ಇದು SIT ಕೊಟ್ಟಾಗೆ ಸಾಧ್ಯ ಆಗುತ್ತೆ। ಇದರಲ್ಲಿ ಎಷ್ಟು ಜನರಿಗೆ ಪ್ರತೀಕ್ ಚೌಹಾನ್ ಮೋಸ ಮಾಡಿದಾನಂತೇಳಿ। ಎರಡನೇದು, ಪ್ರಭು ಚೌಹಾನ್ ಇಷ್ಟು ಪ್ರಭಾವಿ ಆದಾರಂದ್ರೆ 5ನೇ ತಾರೀಕು ಅವ್ರ ಮನೆಗೆ, 6ನೇ ತಾರೀಕು ಅವ್ರ ಬರ್ಡೇ ಇತ್ತು, 5ನೇ ತಾರೀಕಿಗೆ ಇವ್ರ ಕುಟುಂಬಸ್ಥರು ಅವ್ರ ಮನೆಗೆ ಹೋಗಿ ಒಂದು ಬರ್ಡೇ ವಿಶ್ ಮಾಡಬೇಕು, ಈ ವಿಷಯದಲ್ಲಿ ಮಾತಾಡಬೇಕು ಅಂತೇಳಿ ಹೋದಾಗ ಅವರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ। ಅವ್ರ ಮನೆಯಲ್ಲೇ CC ಕ್ಯಾಮ್ರಾ ಇದೆ, ಅವ್ರದ್ದೇ ಅಂಗರಕ್ಷಕರು ಇರ್ತಾರೆ। ಹಲ್ಲೆ ಆದಾಗ ಆ ವಿಷಯ ಅಲ್ಲಿಗೆ ಅವತ್ತಿನ ಸಬ್ಜೆಕ್ಟ್ ಕ್ಲೋಸ್ ಆಗಿರ್ತದೆ।
ಅವರಿಗೆ ಹುಡುಗಿ ಮನೆಯವರಿಗೆ ಯಾವುದೇ ಥರ ಸಪೋರ್ಟ್ ಇರೋಂಗಿಲ್ಲ. ಆದರೆ ಇವತ್ತು 20ನೇ ತಾರೀಕು 15 ದಿವಸದ ನಂತರ ಏನು ಇಲ್ಲಿ ಈ ಮಹಿಳಾ ಆಯೋಗ ಮತ್ತು SP ಸಾಹೇಬರ ಇಂಟರ್ಲಿಂದ ಏನು FIR ಆಗುತ್ತೋ 4 ಗಂಟೆಗೆ, ಅವತ್ತೇ ಸಾಯಂಕಾಲ 8 ಗಂಟೆಗೆ ಹೊಕ್ಕಣ ಪೊಲೀಸ್ ಸ್ಟೇಷನ್ ಮೇಲೆ ಅವ್ರ ಮೇಲೆ, ಕುಟುಂಬದ ಮೇಲೆ FIR ಆಗ್ತಾವೆ. ಅವ್ರ ತಂದೆ ಮೇಲೆ, ತಾಯಿ ಮೇಲೆ, ಅವ್ರ ಮೇಲೆ. ಅಂದರೆ ಒಂದು ಇದು ಅವ್ರಿಗೆ ಹೆದರಿಸೋದಂಥ ಬೆದರಿಸೋಂಥ ತಂತ್ರ. ಅದ್ರ ಜೊತೆ ಆರೋಪ ಬಂದದ ಮಗನ ಮೇಲೆ ತಂದೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ತಂದೆ ಬಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾರೆ, ನನ್ನ ಮಗ ಅಂದರೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಎಲ್ಲ ಇನ್ಕ್ವೈರಿಗೆ ಎಲ್ಲ ಟೆಸ್ಟ್ಗಳಿಗೆ ಸಿದ್ಧಿದ್ದಾನ, ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಆರೋಪ ಯಾರ ಮೇಲೆ ಬಂದದ? ಮಗನ ಮೇಲೆ ಬಂದದ್ದು. ಸರಿ, ತಂದೆಯವ್ರು ಹೇಳ್ಯಾರ, ಈ ಶಾಸಕರಾಗಿ ನಮ್ಮ